ಕುರುಕಲ ತಿಂಡಿ ಪಾಕೆಟ್ ಕೊಡೋದಕ್ಕೂ ಮೊದಲು ಸ್ವಲ್ಪ ಹುಷಾರಾಗಿರಿ. ಯಾಕಂದ್ರೆ ಕುರುಕಲ ತಿಂಡಿ ಪಾಕೆಟ್ನಲ್ಲಿದ್ದ ಪ್ಲಾಸ್ಟಿಕ್ ಬಾಲ್ 3 ವರ್ಷದ ಮಗುವಿನ ಜೀವವನ್ನೇ ತೆಗೆದಿದೆ. ಹಾಕೊಂಡಾಗ ಅದು ಗಂಟಲು ಹಾಕೊಂಡು ಅವನು ಸಾವನ್ನಪ್ಪಿರ್ತಾನೆ. ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ಒಂದು ದೊಡ್ಡ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು. ಮಕ್ಕಳಿದ್ದ ಮನೆಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕು ಅಂತಾರಲ್ಲ, ಇದಕ್ಕೆ ನೋಡಿ. ಸ್ವಲ್ಪ ಎಚ್ಚರ ತಪ್ಪಿದ್ರೂ ಯಾರೂ ಊಹಿಸದ ಘಟನೆಗಳು ನಡೆದು ಹೋಗ್ತವೆ. ಹೀಗಾಗಿ ಮಕ್ಕಳ ಕೈಗೆ ಏನೇ ಕೊಡುವಾಗ್ಲೂ ಎಚ್ಚರಿಕೆಯಿಂದ ಇರಬೇಕು. ಯಾಕಂದ್ರೆ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಗೌರಿಪುರ ಗ್ರಾಮದಲ್ಲಿ ನಡೆದ ಘಟನೆ ಇಡೀ ಜಿಲ್ಲೆ ಜನರನ್ನೇ ಬೆಚ್ಚಿ ಬೀಳಿಸಿದೆ. ಕುರುಕಲು ತಿಂಡಿಯ ಪ್ಯಾಕ್ನಲ್ಲಿದ್ದ ಆಟಿಕೆಯ ಬಾಲ್ 3 ವರ್ಷದ ಮಗುವಿನ ಜೀವವನ್ನೇ ತೆಗೆದಿದೆ. ಕುರುಕಲು ತಿಂಡಿ ಪ್ಯಾಕ್ನಲ್ಲಿದ್ದ ಬಾಲ್ ನುಂಗಿ ಮಗು ಸಾವನ್ನಪ್ಪಿದೆ. 3 ವರ್ಷದ ಕಂದಮ್ಮನ ಜೀವ ತೆಗೆದ ಕುರುಕಲು ತಿಂಡಿ. ಪ್ಲಾಸ್ಟಿಕ್ ಬಾಲ್ ನುಂಗಿದವ ಹೆತ್ತವರ ಮುಂದೆಯೇ ಬಲಿ. ಮಕ್ಕಳಿಗೆ ಅಂಗಡಿಯಲ್ಲಿ ಸಿಗೋ ಕುರುಕಲು ತಿಂಡಿ ಅಂದ್ರೆ ಇನ್ನಿಲ್ಲದ ಪ್ರೀತಿ. ಯಾವುದೇ ಪ್ಯಾಕೆಟ್ ಕಂಡ್ರೂ ಕೊಡಿಸೋವರೆಗೂ ಬಿಡಲ್ಲ. ಹೀಗಾಗಿಯೇ ಮಕ್ಕಳಿದ್ದ ಮನೆಗೆ ನೆಂಟರು ಬರುವಾಗ ಅದು ಇದು ತರುವುದು ಮಾಮೂಲು. ಇದೇ ಈಗ ಈ ಬಾಲಕನ ಜೀವಕ್ಕೆ ಕಂಟಕವಾಗಿದೆ. ಗೌರಿಪುರದ ಸಂತೋಷ್ ಹಾಗೂ ಐಶ್ವರ್ಯ ದಂಪತಿಗೆ ಇದ್ದಿದ್ದೇ ಒಬ್ಬೇ ಒಬ್ಬ ಮಗ. ಹೀಗಾಗಿ 3 ವರ್ಷದ ಮಗನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ರು. ಆದ್ರೀಗ ಅದೇ ಮಗ ಹೆಣವಾಗಿ ಮಲಗಿದ್ದಾನೆ. ನಿನ್ನೆಯವರೆಗೂ ಹೆತ್ತವರ ಮುಂದೆ ಆಟ ಆಡ್ಕೊಂಡಿದ್ದವ ಈಗ ದುರಂತ ಅಂತ್ಯ ಕಂಡಿದ್ದಾನೆ. ನಿನ್ನೆ 3 ವರ್ಷದ ಬಾಲಕ ಮಯೂರ ತುಂಬಾನೇ ಹಠ ಮಾಡ್ತಿದ್ದ. ಹೀಗಾಗಿ ಸಂಬಂಧಿಕರೊಬ್ಬರು ಅಂಗಡಿಯೊಂದಕ್ಕೆ ಕರ್ಕೊಂಡು ಹೋಗಿ ಕುರುಕಲು ತಿಂಡಿಯ ಪ್ಯಾಕೆಟ್ ಕೊಡಿಸಿದ್ರು. ಆ ಪ್ಯಾಕೆಟ್ನಲ್ಲಿ ಮಕ್ಕಳನ್ನ ಅಟ್ರಾಕ್ಟ್ ಮಾಡುವುದಕ್ಕೆ ಅಂತಾನೆ ಪ್ಲಾಸ್ಟಿಕ್ ಆಟಿಕೆಗಳನ್ನ ಹಾಕಿದ್ರು. ಈಗೆಲ್ಲ ಈ ರೀತಿ ಟ್ರಿಕ್ಸ್ಗಳನ್ನ ಎಲ್ಲಾ ಐಟಮ್ಸ್ಗಳಲ್ಲೂ ಮಾಡ್ತಾರೆ ಬಿಡಿ. ಅದರಂತೆ ಇವರು ಖರೀದಿ ಮಾಡಿದ ಪ್ಯಾಕೆಟ್ನಲ್ಲಿ ಚಿಕ್ಕ ಚಿಕ್ಕ ಪ್ಲಾಸ್ಟಿಕ್ ಬಾಲ್ಗಳನ್ನ ಹಾಕಿದ್ರಂತೆ. ಇದನ್ನ ನೋಡಿದ ಮಗು ತಿನ್ನೋ ಆತುರದಲ್ಲಿ ಬಾಲನ್ನು ನುಂಗಿದೆ. ನನ್ನ ಮೊಮ್ಮಗ ಮುಕುಂದ ಮಯೂರ್ ಅಂತೇಳಿ ಕುರುಕುರು ಪ್ಯಾಕೆಟನ್ನು ತೆಗೆದುಕೊಟ್ಟಿರ್ತಾರೆ. ಆವಾಗ ಅದರಲ್ಲಿ ಗಿಫ್ಟ್ ಅಂತ ಹಾಕಿ ಉಂಗುರಗಳು ಮತ್ತು ಬಾಲ್ಗಳು ಇಂಥದ್ದೆಲ್ಲ ಹಾಕಿರ್ತಾರೆ ಪ್ಯಾಕೆಟ್ ಒಳಗಡೆ. ಅದು ತಿನ್ನುವಾಗ ಆ ಬಾಲನ್ನ ಬಾಯಿನಲ್ಲಿ ಹಾಕೊಂಡಾಗ ಅದು ಗಂಟಲ್ಲಿ ಸಿಗಾಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಾಗ ಅವನು ಸಾವನ್ನಪ್ಪಿರ್ತಾನೆ. ಇನ್ನು ಮುಂದೆ ಮಕ್ಕಳುಗಳಿಗೆ ಕುರುಕುರೆ ಪ್ಯಾಕೆಟನ್ನು ಕೊಡುವಾಗ ಎಚ್ಚರದಿಂದ ಜನಗಳು ಜಾಗೃತಿ ಪಡೆಯಬೇಕು. ಮಗು ಪ್ಲಾಸ್ಟಿಕ್ ಬಾಲ್ ನುಂಗ್ತಿದ್ದಂತೆ ಗಂಟಲಲ್ಲಿ ಸಿಲುಕಿಕೊಂಡಿದೆ. ಯಾವಾಗ ಒಂದೇ ಕಡೆ ಸ್ಟಕ್ ಆಯ್ತೋ ಉಸಿರಾಡುವುದಕ್ಕಾಗದೆ ಒದ್ದಾಡ್ತಿತ್ತು. ಇದನ್ನ ಗಮನಿಸಿದ ಪೋಷಕರು ಹುಣಸೂರಿನ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಅಷ್ಟೊತ್ತಿಗಾಗ್ಲೇ ಕಂದಮ್ಮನ ಆಯುಸ್ಸು ಮುಗಿದಾಗಿತ್ತು. ಮಕ್ಕಳಿಗೆ ಫಸ್ಟ್ಲಿ ನಾನು ಪ್ಯಾಕ್ಡ್ ಐಟಮ್ನ ಕೊಡಲೇಬಾರ್ದು ಅನ್ನೋದು. ಮಗು ಒಂದಷ್ಟು ವರ್ಷ ತನಕ ಆರೋಗ್ಯಯುತವಾದಂತಹ ಒಂದು ಫುಡ್ನ ಮಕ್ಕಳಿಗೆ ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಅದನ್ನು ಬಿಟ್ಟು ನಾವು ಪ್ಯಾಕ್ಡ್ ಐಟಮ್ನ ಕೊಡ್ತಾ ಇದ್ದೀವಿ ಅಂತಂದರೆ ಫಸ್ಟ್ಲಿ ನಾವು ಅದರಲ್ಲಿ ಏನಿದೆ ಅಂತ ನೋಡಬೇಕು. ನೋಡಿ ಮಗುಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಆ್ಯಸ್ ಎ ಪೋಷಕರಾಗಿ ನಾವು ನಿರ್ಧಾರ ಮಾಡಬೇಕು. ಸೊ ಒಂದು ಸಣ್ಣ ನಿರ್ಲಕ್ಷ್ಯ ಕೂಡ ಒಂದು ದೊಡ್ಡ ಅನಾಹುತ ಆಗುತ್ತೆ ಅನ್ನೋದಕ್ಕೆ ಈ ಒಂದು ಘಟನೆಯ ಸಾಕ್ಷಿ ಅಂತ ಹೇಳ್ಬೋದು. ಒಟ್ನಲ್ಲಿ ಮಕ್ಕಳ ಕೈಗೆ ಏನೇ ಕೊಡಬೇಕಾದ್ರೂ ಎಚ್ಚರಿಕೆಯಿಂದ ಇರಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು.